ಒಂದು ಅರಣ್ಯದಲ್ಲಿ ಚಂಚಲ ಮೊಲ ಮತ್ತು ನಿಧಾನವಾದ ಆಮೆ ವಾಸಿಸುತ್ತಿದ್ದವು. ಮೊಲ ಅತೀ ವೇಗವಾಗಿರುವುದಕ್ಕಾಗಿ ಎಲ್ಲರ ಮುಂದೆ ಹೆಮ್ಮೆಪಟ್ಟು ಮಾತಾಡುತ್ತಿದ್ದ. ನನಗೆ ತೀರಾ ವೇಗವಿದೆ, ನನ್ನ ಮುಂದೆ ಯಾರೂ ನಿಲ್ಲೋಕೆ ಆಗಲ್ಲ. ಆಮೆ ಸುಮ್ಮನೆ ನಗುತ್ತಲೇ ಕೇಳುತ್ತಿದ್ದಳು. ಒಂದು ದಿನ ಮೊಲ ಆಮೆಗೆ ಹೇಳಿದರು, ನೀನು ನನ್ನೊಂದಿಗೆ ಓಡುವಾಸರ ಮಾಡಬಲ್ಲೆನಾ? ಗೆದ್ದವನು ಅರಣ್ಯದ ರೇಸ್ ಚಾಂಪಿಯನ್. ಆಮೆ ನಿಧಾನವಾಗಿ ಉತ್ತರಿಸಿದಳು, ಸರಿ, ಮೊಲದೊಡನೆ ಓಡುವೆ, ಆದರೆ ನಾನು ನಿಧಾನವಾಗಿದ್ದರೂ ನಾನು ನಿಲ್ಲದೆ ಮುಂದುವರಿಯುತ್ತೇನೆ. ಸ್ನೇಹಿತ ಪ್ರಾಣಿಗಳು ಎಲ್ಲರೂ ಸೇರಿ ಸ್ಪರ್ಧೆ ಆರಂಭಿಸಿದರು. ಮೊಲ ವೇಗವಾಗಿ ಓಡಿತು, ಎಲ್ಲರನ್ನೂ ಹಿಂದಿಕ್ಕಿತು. ಆಮೆ ನಿಧಾನವಾಗಿ ಆದರೆ ನಿರಂತರವಾಗಿ ಮುಂದೆ ಸಾಗುತ್ತಿದ್ದಳು. ಅಷ್ಟರಲ್ಲೇ ಮೊಲ ಒಂದು ಮರದ ನೆರಳಿನಲ್ಲಿ ನಿದ್ರೆ ಮಾಡುವ ತೀರ್ಮಾನಕ್ಕೆ ಬಂತು. ಈ ಆಮೆ ಇನ್ನು ಬಹುದೂರ ಇದೆ, ಸ್ವಲ್ಪ ತಂಗಿ ನಿದ್ರೆ ಮಾಡೋಣ. ಆಮೆ ಸುಮ್ಮನೆ ಹಾದಿ ಮುಂದುವರಿಸತೊಡಗಿದಳು. ಮೊಲ ಎದ್ದಾಗ ಆಮೆ ಗುರಿಯ ಹತ್ತಿರವಾಗಿತ್ತು. ಮೊಲ ಓಡೋಡೇ ಓಡಿತು, ಆದರೆ ತಡವಾಯಿತು. ಆಮೆ ಗುರಿಯನ್ನು ತಲುಪಿದಳು. ಎಲ್ಲಾ ಪ್ರಾಣಿಗಳು ಆಮೆಗೆ ಚಪ್ಪಾಳೆ ಹೊಡೆದವು. ಮೊಲ ತಲೆ ಬಾಗಿಸಿ ಹೇಳಿದನು, ನಾನು ಅಹಂಕಾರದಿಂದ ನಿದ್ರೆ ಮಾಡಿದೆ, ಆದರೆ ನೀನು ನಂಬಿಕೆ ಮತ್ತು ಶ್ರಮದಿಂದ ಗೆದ್ದೆ. ಆಮೆ ಉತ್ತರಿಸಿದಳು,